ವೆಲ್ಕಮ್ ಟು ಮೈ ಚಾನಲ್. ಟುಡೇ ವಿಡಿಯೋ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ. ನಾನಿಲ್ಲಿ ಪಪ್ಪಾಯಿ ಕಾಯಿಯಿಂದ ಫ್ರೆಂಚ್ ಫ್ರೈ ರೆಸಿಪಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಪಪ್ಪಾಯಿ ಕಾಯಿನ ವಾಶ್ ಮಾಡಿಕೊಂಡು ಸಿಪ್ಪೆ ತೆಗೆದಿಟ್ಕೊಂಡು ಇವಾಗ ಮತ್ತೊಂದು ಸಲ ವಾಶ್ ಮಾಡಿ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಈ ರೀತಿ 2 ಭಾಗ ಮಾಡಿ ಇದರಲ್ಲಿರುವ ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ನಾನು ತಗೊಂಡಿರುವ ಪಪ್ಪಾಯಿ ಕಾಯಿ ಹಣ್ಣಾಗಲಿಕ್ಕೆ ಬಂದಿದೆ. ಪೂರ್ತಿ ಕಾಯಿ ಆಗಿರೋದನ್ನೇ ತಗೋಬೇಕು. ಪೂರ್ತಿ ಕಾಯಿ ಇದ್ದರೆ ಒಂಥರ ಸ್ವೀಟ್ ಬರಲ್ಲ, ಇದು ಸ್ವಲ್ಪ ಸ್ವೀಟ್ ಬರುತ್ತೆ ಅಷ್ಟೇ. ನಾನಿಲ್ಲಿ ಫ್ರೆಂಚ್ ಫ್ರೈಗೆ ಮೇಲಿನ ಮತ್ತು ಕೆಳಗಿನ ಭಾಗನ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿಕೊಂಡು ಸುಮಾರು 1.5 ಇಂಚು 2 ಇಂಚಿನಷ್ಟು ಉದ್ದನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ತೆಳುವಾಗಿ ಕಟ್ ಮಾಡ್ಕೋಬೇಕು. ಮೇಲೆ ಇರೋದು ಎಕ್ಸ್ಟ್ರಾವನ್ನು ಕೂಡ ತೆಗೆದುಕೊಂಡು ಈ ಥರ ಸಣ್ಣ ಸಣ್ಣ ಸ್ಲೈಸ್ಗಳನ್ನು ಮಾಡ್ಕೋಬೇಕು. ಈ ಫ್ರೆಂಚ್ ಫ್ರೈ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ದೊಡ್ಡವ್ರಿಗೂ ಕೂಡ, ಮಕ್ಕಳಿಗಾಗಲಿ ಹೆಲ್ತಿಗಂತೂ ತುಂಬಾ ಒಳ್ಳೆಯದು ಪಪ್ಪಾಯಿ. ನೋಡಿ, ಎಲ್ಲವನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಳೆ ಅಥವಾ ಚಳಿಗಾಲದಲ್ಲಂತೂ ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ನೋಡಿ, ಎಲ್ಲವನ್ನು ಕಟ್ ಮಾಡ್ಕೊಂಡಿದ್ದಾಗಿದೆ. ನಾನು ಗ್ಯಾಸ್ ಮೇಲೆ ನೀರು ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಈ ನೀರು ಕೂಡ ಬಬಲ್ಸ್ ಬರ್ತಾ ಇದೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆದಾಗ ಸ್ವಲ್ಪ ಅರಿಶಿನ ಹಾಕಿ ಈಗೇನು ಕಟ್ ಮಾಡ್ಕೊಂಡಿದ್ವಲ್ಲ ಪಪ್ಪಾಯಿ ಸ್ಲೈಸ್ನ ಹಾಕೋಬೇಕು. ಇದು ಒಂದು ಕುದ್ರೆ ಸಾಕಾಗುತ್ತೆ, ಜಾಸ್ತಿ ಬೇಡ. ನೋಡಿ, ಈ ಥರ ಗುಳ್ಳೆಗಳು ಬರ್ತಾ ಇರಬೇಕು, ಇಷ್ಟು ಸಾಕಾಗುತ್ತೆ. ಇವಾಗ ಒಂದು ಸ್ಟ್ರೈನರಲ್ಲಿ ಇದನ್ನೆಲ್ಲ ಸೋಸ್ಕೊಳ್ಳೋಣ ನೀರನ್ನು. ನಂತರ ಈ ಸ್ಲೈಸ್ನ ಸಪ್ರೇಟ್ನ ಒಂದು ಬೌಲ್ಗೆ ಹಾಕ್ಕೊಂಡು 1 ಟೀ ಸ್ಪೂನ್ ರೈಸ್ ಪೌಡರ್, 1 ಟೀ ಸ್ಪೂನ್ ಕಾರ್ನ್ ಫ್ಲೋರ್, ಒಂದು ಅರ್ಧ ಟೀ ಸ್ಪೂನ್ ಚಿಲ್ಲಿ ಪೌಡರ್, ನಂತರ ಒಂದು 1/4 ಟೀ ಸ್ಪೂನಷ್ಟು ಸಾಲ್ಟ್ ಹಾಕ್ಕೋಬೇಕು. ನೋಡಿ, ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನೀರೇನು ಹಾಕ್ದಂಗೆ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ. ಇದರಲ್ಲಿರುವ ತೇವಾಂಶದಿಂದಲೇ ಇದು ಎಲ್ಲ ಹೊಂದ್ಕೊಳ್ಳುತ್ತೆ. ನಾನು ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ, ಅದು ಕೂಡ ಕಾದಿದೆ. ಎಣ್ಣೆ ಜಾಸ್ತಿ ಹೀಟ್ ಆದಮೇಲೆ ನಂತರ ಫ್ಲೇಮ್ನ ಪೂರ್ತಿ ಕಡಿಮೆ ಮಾಡಿಕೊಂಡು ಈ ರೀತಿ ಹಾಕಬೇಕು. ಮೊದಲು ದೊಡ್ಡ ದೊಡ್ಡ ಬಬಲ್ಸ್ ಬರುತ್ತೆ, ಇದು ಕಡಿಮೆ ಆಗೋವರೆಗೂ ನಾವಿದನ್ನ ರೋಸ್ಟಾಗಿ ಫ್ರೈ ಮಾಡಬೇಕು. ನೋಡಿ, ಎಲ್ಲವನ್ನು ಹಾಕ್ಕೊಂಡಾಗಿದೆ. ಬಬಲ್ಸ್ ಕೂಡ ಕಡಿಮೆ ಆಗ್ತಾ ಇದೆ. ಇವಾಗ ತೆಗೆದು ಕೂಡ ತೋರಿಸ್ತಾ ಇದ್ದೀನಿ. ಇವಾಗ ಪ್ಲೇಟ್ಗೆ ಹಾಕ್ಕೊಂಡು ಮತ್ತೊಂದು ಸಲ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಈ ರೀತಿ ಕ್ರಿಸ್ಪಿಯಾಗಿ ಬರಬೇಕು. ನೋಡಿ, ಅಷ್ಟು ಫ್ರೈ ಮಾಡ್ಕೋಬೇಕು. ಈಗ ಮತ್ತೊಂದು ಸಲ ಹಾಕಿ ತೋರಿಸ್ತಾ ಇದ್ದೀನಿ. ಇದು ಫ್ರೈ ಮಾಡುವಾಗ ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡಿ, ಎಲ್ಲವನ್ನು ಕೂಡ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಂಡದ್ದಾಗಿದೆ. ಇದಕ್ಕೆ ಈ ಫ್ರೆಂಚ್ ಫ್ರೈಗೆ ಸಾಸ್ ಬೇಕಾದರೂ ಹಾಕ್ಕೊಂಡು ತಿನ್ಬೋದು, ಹಾಗೇನೂ ಕೂಡ ತಿನ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ.